ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅದು ನಮ್ಮ ತುಳುನಾಡು ಅವರು ಮಂಗಳೂರು ಅವರಿಗೆಲ್ಲ ತುಂಬ ಇಷ್ಟವಾದಂತಹ ರೆಸಿಪಿ, ಬೆಂಡೆಕಾಯಿಯದ್ದು. ಅಂದರೆ ಇದು ಬೆಂಡೆಕಾಯಿ ಬೇಯಿಸುವುದು, ಅಂದರೆ ನಮ್ಮ ತುಳುವಲ್ಲಿ ಎಲ್ಲ ಬೆಂಡೆ ಬೇಯಿಪಾಯಿನ ಅಂತ ಹೇಳ್ತಾರೆ. ಇದಕ್ಕೆ ಹೇಗೆ ಹೇಳುವುದಂತ ನಿಮ್ಮ ಜೊತೆ ಗೊತ್ತಾಗ್ತಾ ಇಲ್ಲ. ಅಂದರೆ ಇದು ಎಲ್ಲರಿಗೂ ಗೊತ್ತುಂಟು, ನಮ್ಮ ಕಡೆಯವರಿಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಬೆಂಡೆ ಬೇಯಿಪಾಯಿನ ಬೆಂಡೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಬೆಂಡೆ ಬೇಯಿಸಿದ್ದಂತಲೇ ಹೇಳ್ಬೋದು. ಅಂದರೆ ಇದು ತುಂಬಾ ಈಸಿಯಾಗಿರುವಂತಹ ರೆಸಿಪಿ ಹಾಗೂ ತುಂಬಾ ಚೆನ್ನಾಗಿರುವಂಥ ಈ ನಮ್ಮ ಬೇಯಿಸಿದಂತಹ ಬೆಂಡೆ ರೆಸಿಪಿಯನ್ನು ಹೇಗೆ ಮಾಡೋದಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಅಂತೂ ನೀವು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೈಡಲ್ಲಿ ಒಂದು ಚಟ್ನಿ ಏನಾದರೂ ಇದ್ದರೆ ಇನ್ನೂ ಸೂಪರ್ ಆಗಿರ್ತದೆ. ಇದು ಮಾಡಲಿಕ್ಕಂತೂ ತುಂಬ ಈಸಿ, ಎಂಥ ಕೂಡ ಕಷ್ಟ ಇಲ್ಲ. ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಇವತ್ತು ಮಾಡ್ತಾ ಇರೋದು ಕಟ್ಟಿಗೆಯಲ್ಲಿ, ಅಂದರೆ ಒಲೆಯಲ್ಲಿ ಈ ಥರ ಮಾಡ್ತಾ ಇರೋದು ಹೊರಗಡೆ, ಅಂದರೆ ಮಣ್ಣಿನ ಮಡಿಕೆಯಲ್ಲಿ. ಈಗ ನೋಡಿ, ಮಡಿಕೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ತೆಂಗಿನ ಎಣ್ಣೆ ಹಾಕಬೇಕು. ತೆಂಗಿನ ಎಣ್ಣೆಯಲ್ಲೇ ಮಾಡಬೇಕು, ಚೆನ್ನಾಗಿರ್ತದೆ. ತೆಂಗಿನ ಎಣ್ಣೆಗೆ ಬಿಸಿ ಆದಮೇಲೆ ಒಗ್ಗರಣೆಗೋಸ್ಕರ ಸ್ವಲ್ಪ ಸಾಸಿವೆ ಹಾಗೂ ಗುದ್ದಿದಂತಹ ಬೆಳ್ಳುಳ್ಳಿ ಹಾಗೂ ಕರಿಬೇವು ಸೊಪ್ಪು, ಒಂದು ಒಣಮೆಣಸು 2 ತುಂಡು ಮಾಡಿ ಹಾಕಬೇಕು. ಆಮೇಲೆ ಅದು ಬೆಳ್ಳುಳ್ಳಿ ನಮ್ಮ ಒಗ್ಗರಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಈ ಥರ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿಯನ್ನು ಆ ಥರ ಬ್ರೌನ್ ಆಗಬೇಕಂತ ಇಲ್ಲ, ಅಂದರೆ ಸ್ವಲ್ಪ ಬಾಡಿದರೆ ಸಾಕು. ಈ ಥರ ನೋಡಿ ಸ್ವಲ್ಪನೇ. ಆಮೇಲೆ ಸ್ವಲ್ಪ ಕಲ್ಲುಪ್ಪಲ್ಲಿ ಇರುವಂತಹ ಟೇಸ್ಟ್ ನಮ್ಮ ಈ ಹುಡಿ ಉಪ್ಪಲ್ಲಿ ಇಲ್ಲ. ಕಲ್ಲುಪ್ಪದ್ದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಅದಕ್ಕೆ ಇಲ್ಲಿ ಈ ಥರ ಕಲ್ಲುಪ್ಪೇ ಯೂಸ್ ಮಾಡೋಣ ಇವತ್ತು. ಈಗ ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಈ ಥರ ಕಟಿಂಗ್ ಮಾಡಿ ಹಾಕೋಣ. ಒಂದು ನಿಂಬೆ ಗಾತ್ರದ ಹುಳಿ ನೋಡಿ, ಈ ಥರ. ಅಂದರೆ ಇದು ಒಂಥರ ಕೊಡಕ್ಕೇನೆ ಹೇಳ್ತಾರೆ, ಆ ಥರ ಆಗಬೇಕು ಹುಳಿ ಖಾರ ಎಲ್ಲ. ಇದು ಹಸಿಮೆಣಸು, ಅಂದರೆ ಇದಕ್ಕೆ ಸ್ವಲ್ಪ ಹಸಿಮೆಣಸೆಲ್ಲ ಕಮ್ಮಿ ಆಗಬಾರ್ದು, ಇದು ಕೊಡಕ್ಕನೆ ಇರಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಬೆಂಡೆ ಬೇಯಿಪನ್ನ ಕೊಡಕ್ಕನೆ ಆವಡು ಅಂತ ಹೇಳ್ತಾರೆ ನೋಡಿ, ಆ ಥರ. ಇದಕ್ಕೆ ಸ್ವಲ್ಪ ಹಲ್ದಿ ಪೌಡರ್, ಅಂದರೆ ಇದಕ್ಕೆ ಬೇಕಾದದ್ದು ಅಂಬಡೆ. ಇದಕ್ಕೆ ಅಂಬಡೆ ಗುದ್ದಿ ಹಾಕಿದರೆ ಅಂತೂ ಹೇಳುವುದೇ ಬೇಡ ಟೇಸ್ಟ್. ಈಗ ನೋಡಿ, ಈ ಥರ ಒಲೆಯಲ್ಲಿ ಬೆಂಕಿಯೆಲ್ಲ ಆಗದಿದ್ದರೆ ಈ ಥರ ಊದಿದರೆ ಸಾಕು, ಬೆಂಕಿ ಬರ್ತದೆ. ಇಲ್ಲಿ ನೋಡಿ, ಈ ಥರ ಸ್ವಲ್ಪ ಮಸಾಲವನ್ನು ಸಾಫ್ಟ್ ಆಗಲಿಕ್ಕೋಸ್ಕರ ಇಡೋಣ ಮುಚ್ಚಳ ಹಾಕಿ. ಆಮೇಲೆ ಮುಚ್ಚಳ ತೆಗೆದು ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಈ ಥರ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಮಸಾಲ ಆದರೆ ತುಂಬ ಎಲ್ಲ ಗ್ರೇವಿ ಆಗಬೇಕಂತ ಇಲ್ಲ. ಈ ಥರ ಮಸಾಲ ಆಗಿ ಈ ಬೆಂಡೆಕಾಯಿಗೆ ಈ ಟೊಮೆಟೊ ನೀರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡಿ, ಈ ಥರ. ಈಗ ನೀರು ಹಾಕೋಣ. ನಮ್ಮ ಬೆಂಡೆಗೆ ಎಷ್ಟು ಬೇಕು ಬೇಯಲಿಕ್ಕೋಸ್ಕರ ಅಷ್ಟು ನೀರನ್ನು ಈ ಥರ ಆ್ಯಡ್ ಮಾಡೋಣ. ನೋಡಿ, ಈ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ದು ಎಂಥ ಟೇಸ್ಟ್ ಆಗ್ತದೆ ಗೊತ್ತುಂಟಾ? ಇದು ನಮ್ಮ ತುಳುನಾಡಲ್ಲಿ ಎಲ್ಲ ಮಣ್ಣಿನ ಮಡಿಕೆ ತುಂಬ ಅಲ್ವಾ ಯೂಸ್ ಮಾಡೋದು ನಾವೆಲ್ಲ. ತುಂಬಾ ಸೂಪರ್ ಆಗಿರ್ತದೆ. ಈ ಥರ ಅಂತೂ ಹೊರಗಡೆ ಒಲೆಯಲ್ಲಿ ಎಲ್ಲ ಮಾಡಿದರೆ ಅದರ ಟೇಸ್ಟ್ ಹೇಳುವುದೇ ಬೇಡ. ಇನ್ನು ಈಗ ನೀರು ಕುದೀತಾ ಇದೆ. ನೀರು ಕುದಿಯುವಾಗ ಈ ಬೇಯಿಸಿದ ಬೆಂಡೆಯನ್ನು ಹಾಕಬೇಕು. ಬೆಂಡೆಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಬೇಕಂತ ಇಲ್ಲ, ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಸಾಕು. ಆಮೇಲೆ ಒಮ್ಮೆ ಈ ಥರ ಮಿಕ್ಸ್ ಮಾಡಬೇಕು, ಗಡಿ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಮುಚ್ಚಳ ಇಡಬೇಕು ನೋಡಿ, ಈ ಥರ. ಒಂದು 10 ನಿಮಿಷ ಆದಮೇಲೆ ನೋಡಿ, ನಮ್ಮ ಈ ಬೆಂಡೆ ಬೇಯ್ದಿರ್ತದೆ. ಎಂಥ ಪರಿಮಳ ಬರ್ತಾ ಉಂಟು, ಸೂಪರ್ ಆಗಿದೆ. ಇದಕ್ಕೆ ಹುಳಿ ಖಾರ ಎಲ್ಲ ಒಂಥರ ತುಂಬಾ ಸೂಪರ್ ಆಗಿದೆ. ಹಾಗೂ ಎಷ್ಟು ಬೇಕಷ್ಟು ಆಗಿದೆ ಕರೆಕ್ಟಾಗಿ. ಇಲ್ಲಿ ನಮ್ಮ ಈ ಕುಚ್ಚಲು ಅನ್ನದ ಜೊತೆಗೆ ಅಂತೂ ಸೂಪರ್ ಆಗಿರ್ತದೆ ನೋಡಿ. ಈ ಥರ ಬೆಂಡೆ ಬೇಯಿಸಿದ್ದು, ಈ ಥರ ಚಟ್ನಿ ಒಂದು ಸೈಡಲ್ಲಿ, ಹಾಗೂ ಈ ರೈಸ್ ಹೊಟ್ಟೆ ತುಂಬ ಊಟ ಮಾಡ್ಬೋದು ನೀವು. ಸೂಪರ್ ಆಗಿರ್ತದೆ ತುಂಬಾ. ಇದನ್ನು ನೋಡಿದ್ರೇ ನಿಮಗೆ ಹಸಿವಾಗಬಹುದು. ಒಮ್ಮೊಮ್ಮೆ ಏನು ಈ ಸಾರೆಲ್ಲ ನಿಮಗೆ ಇಷ್ಟವಾಗದಿದ್ದರೆ ಈ ಥರ ಒಮ್ಮೆ ಮಾಡಿ ಊಟ ಮಾಡಿದರೆ ಸಾಕು, ಹೊಟ್ಟೆ ತುಂಬ್ತದೆ. ತುಂಬ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ. ನನ್ನ ಚಾನಲಲ್ಲಿ ಇದೇ ಥರ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರ್ತದೆ, ಅದರ ನೋಟಿಫಿಕೇಷನ್ ಕೂಡ ನಿಮಗೆ ತಲುಪ್ತದೆ. ಲೈಕ್ ಕೂಡ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕೂಡ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಿಕೊಡಿ, ನಿಮಗೆ ಹೇಗೆ ಅನ್ನಿಸಿತು ಅಂತ. ನೀವು ಕೂಡ ಈ ಥರ ಬೆಂಡೆ ಬೇಯಿಸ್ತೀರಾ, ಅದು ಕೂಡ ನನಗೆ ಹೇಳಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಬೇಯಿಸಿದ ಬೆಂಡೆ ಚಟ್ನಿ ಹಾಗೂ ಈ ರೈಸ್
ಎಂಥ ಟೇಸ್ಟ್ ಆಗಿದೆ. ಓಕೆ ಫ್ರೆಂಡ್ಸ್, ಇನ್ನೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.